दिल्ली, वेलकम टू एसटीएन। कांग्रेस पार्टी के प्रोग्राम्स में वंदे मातरम के सिर्फ 2 स्टांजाज ही गाए जाएंगे। ये बात कांग्रेस के सीनियर लीडर और केपीसीसी प्रेसिडेंट बीके हरिप्रसाद ने दिल्ली में मीडिया से बात करते हुए कही। हरिप्रसाद ने कहा कि सरकार ने इस संबंध में कानून बनाया है। कांग्रेस पार्टी के कार्यक्रमों में वही 2 स्टांजाज गाए जाएंगे जो 1896 से परंपरागत रूप से गाए जाते रहे हैं। उन्होंने साफ कहा, हम पार्टी इवेंट्स में पूरा वंदे मातरम नहीं गाएंगे, ये हमारा फैसला है। जब उनसे पूछा गया कि क्या कांग्रेस की सरकार भी इसी प्रैक्टिस को फॉलो करेगी, तो हरिप्रसाद ने कहा कि सरकार कांग्रेस की जरूर है, लेकिन उसे जनता ने चुनकर भेजा है और सरकार कानून से बंधी हुई है। उन्होंने कहा, अगर कानून बनाया गया है तो हमें उसका पालन करना होगा। इस बयान के बाद वंदे मातरम को लेकर सियासी और सामाजिक चर्चा एक बार फिर तेज होने की संभावना है। ऐसी ही इंपॉर्टेंट और लोकल न्यूज के लिए एसटीएन चैनल को फॉलो, लाइक और शेयर जरूर करें। धन्यवाद, शुक्रिया। ರಾಷ್ಟ್ರಗೀತೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಈಗ ಅದನ್ನು ಕಾಂಗ್ರೆಸ್ ಒಪ್ಕೊಳ್ಳುತ್ತಾ, ಹಾಡುತ್ತಾ? ಈಗ ಅವ್ರು ಕಾನೂನು ಮಾಡಿದ್ದಾರೆ, ಸರ್ಕಾರದಲ್ಲಿ ಕಾನೂನು ಮಾಡಿದ್ದಾರೆ. ಕಾಂಗ್ರೆಸ್, ನಾನೊಬ್ಬ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಸಮಾರಂಭದಲ್ಲಿ, ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು ಆಡೋದು 2 ಸ್ಟ್ಯಾನ್ಸಾ. 1896 ಇಸ್ವಿಯಿಂದ 2026 ಏನು ಆಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಇದೆ ಸರ್. ಈಗ ಸರ್ಕಾರದ ಕಾರ್ಯಕ್ರಮಗಳು ಬಂದಾಗ ಕಾನೂನನ್ನ ಪಾಲನೆ ಮಾಡಬೇಕಾಗುತ್ತೆ. ಸರ್ಕಾರ ಪಾರ್ಟಿ ಸರ್ಕಾರ ಇರ್ಬೋದು, ಮತ್ತು ಅದು ಜನಗಳ ಸರ್ಕಾರ. ಕಾನೂನು ಏನಿದೆ ಅದನ್ನು ಅವ್ರು ಸರ್ಕಾರದವರು ಪಾಲನೆ ಮಾಡ್ತಾರೆ. ಅದರಲ್ಲಿ ಏನು ತಪ್ಪು ಅಂತ ನಾನು ಅನಿಸೋದಿಲ್ಲ. ಅದು ನಾವು ಸರಿ ತಪ್ಪು ಆಮೇಲೆ ಇನ್ನೊಂದ್ಸಲಿ ಲೋಕಸಭೆಯಲ್ಲಿ ಚರ್ಚೆ ಆಗ್ತಿರುತ್ತೆ. ಸರ್ಕಾರದಲ್ಲಿ ಅದನ್ನು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಿ, ಕಾನೂನು ಮಾಡಿದ್ಮೇಲೆ ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಈಗ ಮೊನ್ನೆ ಎಐಸಿಸಿ ಕಚೇರಿಯಲ್ಲೂ ಕೂಡ ಸೋನಿಯಾ ಗಾಂಧಿ ಅವರು ನಿಲ್ಲಿಸಿದ್ರು, ಖರ್ಗೆ ಅವರು ನಿಲ್ಲಿಸಿದ್ರು ಅನ್ನೋದು ಬಹಳ ಚರ್ಚೆ. ಅದು ಭಾರತೀಯ ಜನತಾ ಪಾರ್ಟಿ RSS ಅವರ ಕುತಂತ್ರ ಮತ್ತು ಷಡ್ಯಂತ್ರ. ಸೋನಿಯಾ ಗಾಂಧಿ ಅವರು ಹೇಳಿದ್ದು ಅಲ್ಲಿ ಹಾಡು ಹೇಳೋ ಸಂದರ್ಭದಲ್ಲಿ ತಪ್ಪಾಗಿ ಹೇಳ್ತಾ ಇದ್ದಾರೆ, ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದರ ಜೊತೆಗೆ ಖರ್ಗೆ ಸಾಹೇಬರಿಗೆ 84 ವಯಸ್ಸು, ಅವ್ರಿಗೆ ಜಾಸ್ತಿ ಹೊತ್ತು ನಿಲ್ಲಕ್ಕಾಗೋದಿಲ್ಲ, ಅವ್ರಿಗೆ ಕಾಲಲ್ಲಿ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ, ಅವ್ರಿಗೆ ಕುರ್ಚಿ ಕೊಡಿ ಅಂತ ಹೇಳಿ ಅದನ್ನ ಷಡ್ಯಂತ್ರ ಕುತಂತ್ರ ಮಾಡಿ ಈ ಅಮಿತ್ ಶಾದವರು ಏನೇನೋ ಭಾಷಣ ಮಾಡ್ತಾರೆ. ಆದ್ರೆ ನಾನು ಹೇಳೋದಿಷ್ಟೇ, ಇವರು RSS ಶಾಖೆಯಲ್ಲಿ ಸದಾವತ್ಸಲೆ ಬಿಟ್ಟು 2 ಸಲ ಒಂದೇ ಮಾತರಮ್ಮು ರಾಷ್ಟ್ರಗೀತೆ ಆಡಿದ್ದಾರೆ, ಜನಗಣಮನ ಆಡಿದ್ದಾರೆ ಅಂತ ಹೇಳಕ್ ಕೇಳಿ. ಇವರು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಇದ್ದವರು. ಇವರು ಸ್ವತಂತ್ರ ಹೋರಾಟದಲ್ಲಿ ಇವರಿಂದ ನಾವು ಕಲಿಬೇಕಾದಿಲ್ಲ, ಏನು ಆಡಬೇಕು ಏನು ಆಡಬಾರ್ದು. ಅಲ್ಲ, ಇದೇ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡಿರೋದೊಂದು ಆಡಿಯೋ, ಅಂದ್ರೆ ವಿಡಿಯೋ ಆಡಿಯೋ ಎರಡೂ ಕೂಡ ಇದಾಗಿದೆ. ಅದರಲ್ಲಿ ನಾವು ಆಡೋದಿಲ್ಲ ಇದು ಅನ್ನೋದು ನಾವು ಹೇಳ್ತಾ ಇರೋದು. ಈಗ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು ಅಂತ ನಾನು ಕೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಪಕ್ಷದ ರಾಜ್ಯದ ಅಧ್ಯಕ್ಷನಾಗಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ನಾವು ಆಡೋದು 2 ಸ್ಟ್ಯಾನ್ಸಾ. ನಮ್ಮನ್ನ ಜೈಲಿಗೆ ಹಾಕ್ತಾರ, ಪಾಸಿಗೆ ಹಾಕ್ತಾರ, ಹಾಕಲಿ ನಾವು ತಯಾರಿದ್ದೀವಿ. ಏನು ನಮ್ಮ ಪೂರ್ವಜರು ತ್ಯಾಗ ಬಲಿದಾನದಿಂದ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ, ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದಾರೆ, ಒಂದೇ ಮಾತೃವನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಒಪ್ಕೊಳ್ತೀವಿ. ಸ್ವತಂತ್ರ ಹೋರಾಟದ ಘೋಷಣೆಗಳೇನಿತ್ತು, ಸ್ವತಂತ್ರ ಹೋರಾಟದ ಘೋಷಣೆ ಏನಿತ್ತು ಅಂದ್ರೆ ಆಜಾದ್ ಹಿಂದ್ ಜಿಂದಾಬಾದ್, ಅಂದ್ರೆ ಸ್ವತಂತ್ರ ಭಾರತಕ್ಕೆ ಜಯವಾಗಲಿ, ಕೋಮು ನಾರ ಒಂದೇ ಮಾತರಂ ಅಂದ್ರೆ ಕೋಮು ಸೌಹಾರ್ದತೆ ಇದ್ರೆ ಒಂದೇ ಮಾತರಮ್ಮು, ಇನ್ಕಿಲಾಬ್ ಜಿಂದಾಬಾದ್, ಈ 3 ಘೋಷಣೆಗಳಿತ್ತು. ಯಾವ್ದಾದ್ರು ಒಂದು ಕೂಗಿದ್ದಾರೆ ಬಿಜೆಪಿಯವರು, RSS ಅವರು. ಅಂದರೆ ಸ್ವತಂತ್ರ ಹೋರಾಟದ ವಿರುದ್ಧ ಬ್ರಿಟಿಷರ ಏಜೆಂಟ್ಗಳಾಗಿದ್ದಂಥವರಿಂದ ನಾವು ಕಲಿಬೇಕಾಗ್ತದೆ. ಸರಿ, ಡೆಲ್ಲಿಗೆ ಬಂದಿದ್ದೀವಿ, ಹೈಕಮಾಂಡ್ ಭೇಟಿ ಮಾಡ್ತೀವಿ. UME and MDM इंग्लिश मीडियम स्कूल शाहबाद। अगर आप अपने बच्चों के लिए एक बेहतरीन इंग्लिश मीडियम एजुकेशन की तलाश में हैं, तो UME and MDM इंग्लिश मीडियम स्कूल आपके लिए एक बेहतरीन चॉइस है। गवर्नमेंट ऑफ कर्नाटका से मुरारजी देसाई मेमोरियल एजुकेशनल ट्रस्ट के तहत रिकॉग्नाइज्ड स्कूल, एक्सपीरियंस टीचर्स, मॉडर्न टीचिंग मेथड्स और एक सेफ डिसिप्लिन लर्निंग एनवायरनमेंट, जहां हर बच्चे की क्वालिटी एजुकेशन पर खास ध्यान दिया जाता है। सिर्फ पढ़ाई ही नहीं, बल्कि स्ट्रॉन्ग वैल्यूज, कॉन्फिडेंस और ब्राइट फ्यूचर की मजबूत बुनियाद भी। एड्रेस: रिंग रोड, शाहबाद 585228।